ಸುಮಾರು ಒಂದು 30 ವರ್ಷ ಅವರ ಬಯೋಪಿಕನ್ನು ನಾನು ಸಿನಿಮಾ ಮಾಡಿದೆ. ಅವರಿಗೆ ಪದ್ಮಶ್ರೀ ಬಂದು ಅವರ ನೆನಪಿನಲ್ಲಿ ಸ್ಮಶಾನ ಮೌನ ಬೃಂದದಲ್ಲಿ ನೇರಿ ಮಾತಾಡಿದವರಿಗೆ ಹಿರಿಮನೆ ಅಷ್ಟೇಕ ಈ ರೀತಿಯ ಕಲಾತ್ಮಕ ಸಿನಿಮಾಗಳನ್ನು ನಾನು ಮಾಡ್ಕೊಂಡು ಬಂದೆ. ಮತ್ತೆ ನನ್ನ ಮುಂದಿನ ಎಲ್ಲ ಸಿನಿಮಾಗಳಿಗೆ ನಿಮ್ಮೆಲ್ಲ ಬೆಂಬಲ ಪ್ರೋತ್ಸಾಹ ಇದೆ. ಅಂಬೇಡ್ಕರ್ ಸಂಘದ DSO ಸಂಘದ ರಾಷ್ಟ್ರೀಯ ನಾಯಕರವರು ಇವತ್ತಿಲ್ಲಿ ನಾಳೆ ಡೆಲ್ಲಿಯಲ್ಲಿ ಇರ್ತಾರೆ. ನಿಂತ್ಕೊಳ್ಳಿ, ಹಿಂಗಿದೆ ನೋಡಿ. ಬುದ್ಧನ ಆಶೀರ್ವಾದ ನಿಮ್ಗೆ ಸದಾ ಇರ್ಬೇಕಂತ ನೋಡಿ. ಇದು ನೀರಲ್ಲಿ ಹಾಕಿದ್ರೆ ಅವ್ರನ್ನ ಸ್ವಾಗತಿಸೋಣ. ಅವರಿಗೆ ದೇವರು ಆಯುಸ್ಸು ಬಲ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸೇನೆಗೆ ಒಳ್ಳೆಯ ಉತ್ತಮವಾದಂತಹ ಹೋರಾಟಗಳನ್ನು ಮಾಡಿ ಕೆಲಸ ಮಾಡಿ ಅಂತ ಅವರಿಗೆ ನಾವು ಧನ್ಯವಾದ. ಸಂಘಟನೆಯನ್ನು ಒಳ್ಳೆ ಬಲಪಡಿಸಲಿ, ದೇವರು ಅವರಿಗೆ ಆರೋಗ್ಯ ಕೊಡ್ಲಿ, ಆಯುಸ್ ಕೊಡ್ಲಿ. ಇನ್ನು ಮುಂದಕ್ಕೆ ನಮ್ಮ ಕರ್ನಾಟಕ ಸೇನೆಗೆ ಬಲಪಡಿಸುತ್ತಾ ನಾಡು ನುಡಿ ನಮ್ಮ ರಾಜ್ಯಾಧ್ಯಕ್ಷರ ಭಾರತ ದೇಶಕ್ಕೆ 47ರಲ್ಲಿ ಸ್ವತಂತ್ರ ಬರುತ್ತೆ. ಆಗಸ್ಟ್ 15ಕ್ಕೆ ಇವರು ಇದಾರಲ್ಲ, ಇವರು ಈ ಪ್ರದೇಶದವರು ಸ್ವತಂತ್ರ ತಗೊಂಡಿದ್ದು 48ರಲ್ಲಿ. 1 ವರ್ಷ ಆದ್ಮೇಲೆ 1 ತಿಂಗಳು ಆದ್ಮೇಲೆ 48 ಸೆಪ್ಟೆಂಬರ್ 17 ತಗೊಂಡ್ರು. 1 ವರ್ಷ ನಿರಂತರ ಹೋರಾಟ ಮಾಡಿದ್ರು. ನಿಜಾಮರ ವಿರುದ್ಧ ಹೋರಾಟ ಮಾಡಿ 48 ಸೆಪ್ಟೆಂಬರ್ 17 ಸ್ವತಂತ್ರ ತಗೊಂಡವರು. ಅಂತಹ ಕಲ್ಯಾಣ ಕರ್ನಾಟಕದ ಗಟ್ಟಿ ಭೂಮಿಯಿಂದ ಬಂದವರು ಸ್ವತಂತ್ರ ಬಂದ್ಬಿಡ್ತು ಅಂತ 1 ವರ್ಷ ಈ ಕಲ್ಯಾಣ ಕರ್ನಾಟಕದವರು ಬಹಳ ಕಷ್ಟಪಟ್ಟಿದ್ರು. 1 ವರ್ಷ 1 ತಿಂಗಳು 1 ದಿನ ರಕ್ತವನ್ನ ಮುಸಲ್ಮಾನರ ವಿರುದ್ಧ, ಅಂದ್ರೆ ರಜಾಕರ ವಿರುದ್ಧ, ಅವರು ದ್ವೇಷಿಗಳು, ಅವರ ವಿರುದ್ಧ ಹೋರಾಟ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ರು. ಅಂತಹ ಕಲ್ಯಾಣ ಕರ್ನಾಟಕದಿಂದ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ, ಕಲಾತ್ಮಕವಾಗಿ ಗಟ್ಟಿತನವನ್ನ ಒಂದು ಬೆಂಗಳೂರಿಗೆ ಬಂದು ಇವತ್ತು ಒಂದು ಹೋರಾಟದ ಹಾದಿಯಲ್ಲಿದ್ದಾರೆ. ಅಂಬೇಡ್ಕರ್ ಸಂಘದ DSO ಸಂಘದ ರಾಷ್ಟ್ರೀಯ ನಾಯಕರವರು ಇವತ್ತಿಲ್ಲಿ ನಾಳೆ ಡೆಲ್ಲಿಯಲ್ಲಿ ಇರ್ತಾರೆ. ನಿಂತ್ಕೊಳ್ಳಿ, ಹಿಂಗಿದೆ ನೋಡಿ. ಬುದ್ಧನ ಆಶೀರ್ವಾದ ನಿಮ್ಗೆ ಸದಾ ಇರ್ಬೇಕಂತ ನೋಡಿ. ಇದು ನೀರಲ್ಲಿ ಹಾಕಿದ್ರೆ ಜೈ ಕರ್ನಾಟಕ ಗುರುರಂಜನ್ ಶೆಟ್ಟಿ ಬರ್ತಾ ಇದಾರೆ. ನಮ್ಮ ಕರ್ನಾಟಕ ಸೇನೆಗೆ, ನಮ್ಮ ಕರ್ನಾಟಕ, ನಮ್ಮ ಸೇನೆಗೆ ಅವ್ರನ್ನ ಸ್ವಾಗತಿಸೋಣ. ಅವರಿಗೆ ದೇವರು ಆಯುಸ್ಸು ಬಲ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸೇನೆಗೆ ಒಳ್ಳೆಯ ಉತ್ತಮವಾದಂತಹ ಹೋರಾಟಗಳನ್ನು ಮಾಡಿ ಕೆಲಸ ಮಾಡಿ ಅಂತ ಅವರಿಗೆ ನಾವು ಧನ್ಯವಾದ. ಸಂಘಟನೆಯನ್ನು ಒಳ್ಳೆ ಬಲಪಡಿಸಲಿ, ದೇವರು ಅವರಿಗೆ ಆರೋಗ್ಯ ಕೊಡ್ಲಿ, ಆಯುಸ್ ಕೊಡ್ಲಿ. ಇನ್ನು ಮುಂದಕ್ಕೆ ನಮ್ಮ ಕರ್ನಾಟಕ ಸೇನೆಗೆ ಬಲಪಡಿಸುತ್ತಾ ನಾಡು ನುಡಿ ನಮ್ಮ ರಾಜ್ಯಾಧ್ಯಕ್ಷರ ಇವತ್ತಿನ ದಿನ ಒಂದು ಹೋಟ್ಲಲ್ಲಿ ಕುಕ್ಕಿಂಗ್ ಮಾಡೋದು ಉಪ್ಪು ಮರ್ತೋಗ್ಬಿಡ್ತಾನೆ, ಕಾಡ್ಸ್ಕೊಂಡು ಇನ್ನೊಂದು ಆನ್ಲೈನ್ ಅದೇನೇನೋ ಇದೆ ನಮ್ಗೆ ನೋಡಿಲ್ಲ ನಾವು. ಬಟ್ ಆನ್ಲೈನ್ ಅಂತ ಹೋಗಿ ಜೀವನಗಳು ಹಾಳಾಗ್ಬಿಟ್ಟಿವೆ. ಅದನ್ನು ನಿಲ್ಲಿಸುವಂಥ ವಿಚಾರವಾಗಿ ನೀವು ಹೋರಾಟ ಮಾಡಿ ಇವತ್ತಿನ ಕಾಲಘಟ್ಟದಲ್ಲಿ ಆ್ಯಕ್ಚುಲಿ ಕಾನೂನು ಇರಲಿ, ಸರ್ಕಾರ ಇರಲಿ, ನೀವಲ್ಲಿ ಹೋಗಿ ಮುಚ್ಚಕ್ಕೆ ಹೋಗಿರೋದು ಒಂದು ಕಡೆ ಅವ್ರು ತಪ್ಪು ಅಂತ ನಿಮ್ಮನ್ನು ಕೇಳೋದಾದರೆ ಅದನ್ನ ಇಷ್ಟು ದಿವಸ ಓಪನ್ ಆಗಿರೋದು ಬಿಟ್ಟಿದ್ದು ಅವ್ರ ತಪ್ಪಾಗಿರುತ್ತೆ. ಸೊ ಕಾನೂನು ಹೋರಾಟ ಇರಲಿ, ಇನ್ನೊಂದು ಯಾವುದೇ ಹೋರಾಟ ಬಸವರಾಜ್ ಅವರು ಇಂದ ನಡೆದ್ರೆ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ವತಿಯಿಂದ ಮಾತ್ರ ಅಲ್ಲ, ವೈಯಕ್ತಿಕವಾಗಲೂ ನಿಮ್ಮ ಜೊತೆ ನಾವಿದ್ದೀವಿ. ವರ್ಷ ಹಿಂದೆ ಒಂದು ಥ್ರೆಟ್ ಅಂತ ವಿಚಾರವಾಗಿ ಏನು ಎಲ್ಲ ಮಾಧ್ಯಮಗಳಲ್ಲಿ ಇತ್ತು, ಅವತ್ತು ಫಸ್ಟ್ ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಮ್ಮ ಸಂಘಟನೆ ಒಂದು ಸಂಸ್ಥಾಪಕರಿಗೆ ಈ ರೀತಿ ಥ್ರೆಟ್ ಇದೆ, ಅವರು
ಪರವಾಗಿ ನಾವೆಲ್ಲ ಇದ್ದೀವಿ. ಮತ್ತು ಹೋಮ್ ಮಿನಿಸ್ಟ್ರಿಗಿರ್ಬೋದು, ಸಿ ಎಮ್ಗಿರ್ಬೋದು ಮನವಿ ಕೊಟ್ಟು ತನಿಖೆ ಆಗಬೇಕು ಮತ್ತು ರಕ್ಷಣೆ ಕೊಡಬೇಕಂತ ಕೇಳಿದಂಥ ಮೊದಲನೇ ವ್ಯಕ್ತಿ ಬಸವರಾಜ್ ಅವರ ಮನಸ್ಸೆಷ್ಟು ನಮಗೆ ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಾಗೋದಕ್ಕೆ ಲೇಟ್ ಆಯಿತು. ಅದಕ್ಕೆ ಮುಂಚೆ ವಿಡಿಯೋ ಮಾಡಿ ಬಿಟ್ಟು ಹೋಗ್ಬಿಟ್ಟು ಲೆಟ್ರ್ ಕೊಟ್ಬಿಟ್ಟು ಬಂದುಬಿಟ್ಟಿದ್ರು. ಸೊ ಸಂಘಟನೆಗಳಂದಾಗ ನಾವು ಒಟ್ಟಾಗಿದ್ದಾಗ ಆ ಥ್ರೆಟ್ ಯಾರಿಂದ ಇದೆ ಅದು ಬಿಡಿ, ಅದು ಬೇರೆ ಸಬ್ಜೆಕ್ಟು. ಯಾರಿಗೆ ಯಾವ ಥ್ರೆಟ್ ಅನ್ನೋದು ವಿಚಾರ ಬೇರೆ. ಬಟ್ ಜೊತೆ ನಿಲ್ಲುವಂಥದ್ದು ಸಂಘಟನೆಗಳೆಲ್ಲ ನಾವೆಲ್ಲ ಒಂದೇ. ನಮ್ಮ ಮಧ್ಯದಲ್ಲೆಲ್ಲ ಕಾಂಪಿಟೇಷನ್ ಇರೋದು. ಸುಮಾರು ಸತಿ ನಾವು ಸಂಘಟನೆ ಮೀಟಿಂಗ್ಸ್ ನಡೆಯುವಾಗ ಮೊನ್ನೆ ನಮ್ಮೊಂದು ಸಂಘಟನೆ ಮೀಟಿಂಗಲ್ಲೂ ಜೊತೆಲೇ ಕೂತಿದ್ರು. ಅದಕ್ಕೆ ಇಂಥ ಒಂದು ಹೋರಾಟಗಾರರಿಂದಾನೇ ಇವತ್ತು ನಾವೇನು ಬೆಂಗಳೂರಲ್ಲಿ ಅಲ್ಪ ಸ್ವಲ್ಪ ಅಲ್ಲ, ಇನ್ನೂ ಮೇಲೆ ಬರಬೇಕು. ನಾವು ಉದ್ಯಮಿಗಳಾಗಬೇಕು. ಬೇರೆಯವರಿಗೆ ನಾವು ದಾರಿನೇ ಮಾಡಿಕೊಡ್ಬಾರ್ದು. ಅವರಿಗೆ ಭಗವಾನ್ ಬುದ್ಧ, ಬಾಬಾ ಸಾಹೇಬರು, ಅವ್ರ ಮನೆ ದೇವರು, ಅವ್ರ ತಾಯಿ ತಂದೆ ಪ್ರತಿ ಸಲ ಇನ್ನೂ ಹೆಚ್ಚಿನ ಕಾಲ ಚೆನ್ನಾಗಿ ಬಾಳ್ಬೇಕಂತೇಳಿ ಅವ್ರಿಗಿಂತ ನಾವು ಆಶೀರ್ವಾದ ಮಾಡಲ್ಲ, ನಾವು ಭಾವಿಸ್ತೀವಿ. ಅವ್ರು ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಂತೇಳಿ ಅವ್ರ ತಾಯಿ ತಂದೆ ಆಶೀರ್ವಾದ ಸದಾ ಇರಬೇಕಂತೇಳಿ ಕೇಳ್ಕೊಂಡು ನನಗೆ ಇಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮ ಬಸವರಾಜಣ್ಣ, ನಮ್ಮ ಯುವ ನಾಯಕರು. ನಾನು ಇಷ್ಟು ದಿನ ನೋಡಿಲ್ಲ, ಅವ್ರೇನೋ ಸೈಲೆಂಟ್ ಆಗಿರ್ತಾರಪ್ಪ, ಸಿನಿಮಾಗಿನ ಮಾಡ್ಕೊಂಡು ಅದು ಇದು ಮಾಡ್ಕೊಂತ. ಏನು ಸ್ಪೀಡು! ಅಪ್ಪ 6 ಅಡಿ ಅಂದರೆ ಮಗ 16 ಅಡಿ. ನೀವು ದೊಡ್ಡ ಹೋರಾಟಗಾರರಾಗ್ತೀರಾ, ಯಾವುದಕ್ಕೆ ಹೆದರಬೇಡಿ. ತಂದೆಯವರಿದ್ದಾರೆ, ನಮ್ಮಂಥವ್ರ ಜೊತೆಗೆ ಇರ್ತೀವಿ. ನಮ್ಮ ಕರ್ನಾಟಕ ಸೇನೆ ಇವತ್ತು ಕರ್ನಾಟಕ ಮೂಲೆ ಭಾಗದಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ, ಒಳ್ಳೆ ಹೋರಾಟ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ಇತಿಹಾಸ, ಕಲ್ಯಾಣ ಕರ್ನಾಟಕ ಇತಿಹಾಸ ಎಲ್ಲ ತಿಳ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು. ಒಳ್ಳೆ ಬೆಂಬಲಕ್ಕೆ ಇರ್ತು ಅಂತ ಹೇಳಿದ್ರೆ. ನನ್ನ ಮೇಲೆ ಕೂಡ ಸಾಕಷ್ಟು 48 ಕೇಸು, 17 ಸಲ ಜೈಲು, 2 ಕಡೆ ರೌಡಿ ಲಿಸ್ಟ್ ಮಾಡಿದ್ದಾರೆ ನಾಯಕರೇ. ಇರ್ಲಿ, ಯಾಕಂದ್ರೆ ಕ್ರಿಮಿನಲ್ ಅಲ್ಲ, ನಾಡು ನುಡಿಗೋಸ್ಕರ ಹೋರಾಟ ಮಾಡೋದಕ್ಕೆ ಎಷ್ಟು ಕೇಸ್ಗಳು ಹಾಕೊಂಡಿದ್ದೀನಿ. ಇರ್ಲಿ, ಕನ್ನಡದ ಮಕ್ಕಳಿಗೋಸ್ಕರ ನಾವು ತಯಾರಾಗಿ ಇನ್ನೂ 100 ಸಲ ಜೈಲಿಗೆ ಹೋಗಕ್ಕೆ ತಯಾರಾಗಿದ್ದೀವಿ. ನಾವು ಹೋಗಕ್ಕೆ ರೆಡಿ ಇದ್ದೀವಿ. 1 ಗಂಟೆ ಹೋರಾಟ ಮಾಡಕ್ಕೆ ನಾವು ತಯಾರಾಗಿದ್ದೀವಿ. ಸೂರ್ಯ ನಾಡಲ್ಲಿ ಹುಟ್ಟಿದಂತ ನಾವು ಎಲ್ಲ ನಾಲ್ವಡಿ ಎಕ್ಟಪ್ಪ ನಾಯಕ ಭೂಮಿಯಲ್ಲಿ ಯುದ್ಧ ಭೂಮಿಯಲ್ಲಿ ಹುಟ್ಟಿ ಬಂದಂತ ನಾವೆಲ್ಲರೂ ಕನ್ನಡದಕ್ಕೋಸ್ಕರ ಹೋರಾಟ ಮಾಡ್ತೀವಿ ನಾವು. ನೀವೆಲ್ಲ ಆಶೀರ್ವಾದ ನಮ್ಮ ರೈತರ ಮಕ್ಕಳಿಗೆ ಇರಲಿ. ನೀವು ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೆ ಮತ್ತೊಮ್ಮೆ ಕೃತಜ್ಞತೆ ಕೊಡ್ತೇವೆ. ಧನ್ಯವಾದ.